ಇದುವರೆಗೂ ಮನುಷ್ಯ ದೇವರು ಅಂದರೆ ಎಕ್ಸ್ಪ್ಲೇನ್ ಮಾಡಿರೋದು ಇದುವರೆಗೂ ಫೇಲ್ ಆಗಿದೆ. ಫೇಲ್ ಅನ್ನೋಕ್ಕಿಂತ ಡಿಸ್ಟ್ರಕ್ಟಿವೇ ಅದು. ಈ ಪ್ರಪಂಚನ ರಿಲಿಜಿಯಸ್ ಮಾಡಬೇಕಾದ್ರೆ ಇಷ್ಟು ದೇವ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು ಪ್ರಯೋಜನ ಆಗಿಲ್ಲ. ಲೆಸ್ ಇರಿಲಿಜಿಯಸ್ ವರ್ಲ್ಡ್ ವಿ ಹ್ಯಾವ್ ಕ್ರಿಯೇಟೆಡ್. ಯಾಕೆ ಅಂದರೆ ಏನು ಐಡಿಯಾ ಇದೆ ದೇವ್ರ ಬಗ್ಗೆ, ಏನು ಒಂದು ಕಲ್ಪನೆ, ಅದು ಸಾಲದು, ಇನ್ಎಡಿಕ್ವೇಟ್. ಒಬ್ಬ ಫೂಲ್ನ ಸ್ಯಾಟಿಸ್ಫೈ ಮಾಡ್ಬೋದು. ಸ್ವಲ್ಪ ಇಂಟೆಲಿಜೆನ್ಸ್ ಇದ್ರೂ ಈ ಥರ ಧರ್ಮದಲ್ಲಿ ಬಿಲೀವ್ ಮಾಡೋಕ್ಕಾಗಲ್ಲ. ಈವನ್ ಲಿಟ್ಲ್ ಇಂಟೆಲಿಜೆನ್ಸ್, ನೋ ರಿಲಿಜನ್ ಸ್ಯಾಟಿಸ್ಫೈಸ್ ಯು. ಜಾಸ್ತಿ ಬೇಡ, ಸ್ವಲ್ಪ ಬುದ್ಧಿ ಇದ್ದವರು ಕೂಡ ಕೆಲವು ಸಿದ್ಧಾಂತಗಳನ್ನು ನಂಬಲೇಬೇಕು. ನಂಬಿದ್ರೆ ನೀನಿದು, ಇಲ್ಲದ್ರೆ ನೀನು ನಂಬದೇ ಇದ್ದರೆ ಇಲ್ಲ. ನೀನು ಇದನ್ನು ನಂಬಿದ್ರೆ ಕ್ರಿಶ್ಚಿಯನ್ನು, ಇದನ್ನು ನಂಬದೇ ಇದ್ದರೆ ನೀನು ಕ್ರಿಶ್ಚಿಯನ್ ಅಲ್ಲ. ಇದು ನೀನು ಬ್ಲೈಂಡಾಗಿ ನಂಬಬೇಕು ಅಂತ ಹೊರಿಸಿರೋದು. ಕೆಲವು ಅತೀಂದ್ರಿಯ ಶಕ್ತಿ ಇರೋರು, ಅತೀಂದ್ರಿಯ ವಾದ ಮಾಡೋರು, ಅಂದರೆ ಮಿಸ್ಟಿಕ್ಸ್ ಅಂತ ಕರಿತೀವಿ ನಾವು. ಅವ್ರು ಸೈಲೆಂಟಾಗಿರ್ತಾರೆ, ದೇವ್ರ ಬಗ್ಗೆ ಏನೂ ಮಾತಾಡಲ್ಲ ಅವರು. ಯಾಕೆಂದರೆ ಅವ್ರಿಗೆ ಗೊತ್ತು, ಎಲ್ಲ ಮಾತು ನಿಂತ ಮೇಲೆ ಮಾತಾಡೋಕ್ಕಾಗದೇ ಇರೋದು, ಸುಮ್ಮನೆ ಇರೋದು. ದೇವರು ಈಸ್ ಇನ್ ಓನ್ಲಿ ಇನ್ ಮೌನ. ಮುನಿಗಳಿಗೆ ಮಾತ್ರ ಗೊತ್ತು. ಎಲ್ಲ ಐಡಿಯಾ ಸೈಲೆಂಟ್ ಆಗಿಬಿಡ್ಬೇಕು. ಒನ್ ಡೇ ವೆನ್ ಯುವರ್ ಸೈಲೆನ್ಸ್ ಇಸ್ ಪೂರ್ಣ, ಟೋಟಲ್, ಬರೀ ಅವನು ಇವತ್ತು ಇಲ್ಲ ಅಂದಾಗ ಅಲ್ಲಿರ್ತಾನೆ. ತತ್ಕ್ಷಣ ಅಂತಾರಲ್ಲ, ಪ್ರತ್ಯಕ್ಷ ಅನ್ನೋದು ಅದೇನೆ, ಕಾಣಿಸ್ತಾನೆ. ಓವರ್ಫ್ಲೋಯಿಂಗ್ ಲೈಟ್. ನಾನು ಅದಾಗೇ ಇರಲ್ಲ, ನಾನು ಚೇಂಜ್ ಆಗಿಬಿಡ್ತೀನಿ. ಅಂದ್ರೇನು, ಎಕ್ಸ್ಪೀರಿಯನ್ಸ್ ಯಾವ ಥರ ಕೊಡುತ್ತೆ ಅಂದರೆ, ನಿನ್ನೆ ಇದ್ದಿದ್ದು ಇವತ್ತಿಲ್ಲ, ಇವತ್ತಿದ್ದಾಗ ನಾನು ನಾಳೆ ಆಗಿರಲ್ಲ, ನಾನು ಚೇಂಜು, ಫುಲ್ ಹೊಸಬ್ರಾಗ್ಬಿಡ್ತೀವಿ. ಆ ಥರ ಎಕ್ಸ್ಪೀರಿಯನ್ಸ್ ಟಕ್ 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 ಅಂತ ಬರ್ತಾ ಇರುತ್ತೆ ಸೈಲೆನ್ಸ್ನಲ್ಲಿ. ಬೆಟರ್ ಸೈಲೆನ್ಸ್ ನಿನ್ನ ಧರ್ಮ ತಿಳ್ಕೊಳ್ಳೋಕ್ಕೆ. ಬೆಟರ್ ಮೂವ್ ಟುವರ್ಡ್ಸ್ ಯುವರ್ ಓನ್ ಸೆಂಟರ್ ಟು ನೋ ವಾಟ್ ರಿಯಲ್ ರಿಲಿಜನ್ ಈಸ್. ದಟ್ಸ್ ಇಟ್. ಹೊರಗಡೆಯಿಂದ ಏನೂ ಪ್ರಯೋಜನ ಆಗಲ್ಲ.